ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ನಿಮ್ಮ ಮುಂದೆ ಇದ್ದಾರೆ ವಿನಾಯಕ ಅಂತಂದು. ಅವರು ಗುಲ್ಬರ್ಗದವರು. ಅವರು ಪರಿಚಯ ಮಾಡಿಕೊತಾರೆ. ಅವರು ನಮ್ಮ ಕುಂಡಲಿನಿ ರಾಜಯೋಗ ಸಾಧನೆಯನ್ನು ಮಾಡಿದವರಾಗಿದ್ದಾರೆ. ಈಗ ಅವರು ಯಾವ ದೀಕ್ಷೆ ತಗೊಂಡ್ರು, ಅವರು ಯಾವ ಊರು, ಎಲ್ಲ ಪರಿಚಯನ ಮಾಡಿಕೊಡ್ತಾರೆ. ಅವ್ರ ಬಾಯಿಂದನೇ ಕೇಳುವ. ಅದಕ್ಕಿಂತ ಮೊದಲು ಒಂದು ಮನವಿಯನ್ನು ಮಾಡ್ಕೊತೀವಿ. ಯಾರಾದರೂ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇರುವಂತಹ ಸಾಧಕರು, ನಾನು ನಮ್ಮ ಸಾಧಕರ ಅನುಭವದ ವಿಡಿಯೋಗಳನ್ನು ಮಾಡಿರ್ತೀನಿ, ಫೋನ್ ನಂಬರು ಹಾಕಿರ್ತೀನಿ. ಆಗ ಅವರ ಅಡ್ರೆಸ್ಸು ಯಾವ ತಾಲೂಕು ಯಾವ ಡಿಸ್ಟಿಕ್ ಅಂತ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಸಂದೇಹ ಇದ್ದರೆ ನೀವು ಅಂಥ ನಮ್ಮ ಸಾಧಕರನ್ನು ನೇರವಾಗಿ ಭೇಟಿಯಾಗಿಬಿಟ್ಟು ಫೋನ್ ಮಾಡಿ, ಅವ್ರ ನಂಬರಿಗೆ ಫೋನ್ ಮಾಡಿ ನೇರವಾಗಿ ಭೇಟಿಯಾಗಿಬಿಟ್ಟು ನಿಮಗೆ ಸಾಧನೆಗೆ ಏನಾದರೂ ಕೇಳೋದಿದ್ದರೆ, ದೀಕ್ಷೆ ತೆಗೆದುಕೊಳ್ಳೋ ಮೊದಲು ಡೌಟ್ಗಳು ಇದ್ದರೆ, ಯಾವ ಥರ ದೀಕ್ಷೆ ಕೊಡ್ತಾರೆ, ಏನು ಅನುಭವ ಆಗುತ್ತೆ, ಈ ಥರ ಏನಾದರೂ ಸಂದೇಹಗಳಿದ್ದರೆ ನಿಮ್ಮ ಹತ್ರ ಸಾಧಕರನ್ನ ಹೋಗಿ ನೀವು ಭೇಟಿ ಆಗ್ಬೋದು. ಆಮೇಲೆ ಬಂದು ನಮ್ಮ ಹತ್ರ ದೀಕ್ಷೆ ತಗೋಬೋದು. ನಿಮ್ಮ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀವಿ, ನಿಮ್ಮ ಅಡ್ರೆಸ್ ಹಾಕಿರ್ತೀವಿ. ಯಾರಾದರೂ ಸಾಧಕರು ಬಂದರೆ ನೀವು ನಿಮ್ಮ ಅನುಭವವನ್ನು ಹೇಳಿ ಆಮೇಲೆ ನಮ್ಮ ಹತ್ರ ದೀಕ್ಷೆಗೆ ಕಳಿಸ್ಕೊಡ್ಬೋದು. ಮಾಡ್ತಾರಲ್ಲ ಈ ಕೆಲಸನ? ನಿಮ್ಮ ಹೆಸರು ಹೇಳಿ ಹಾಗೂ ನಿಮ್ಮ ಅಡ್ರೆಸ್ಸು, ಯಾವ ದೀಕ್ಷೆ ತೊಗೊಂಡ್ರಿ ನಮ್ಮ ಸಾಧಕರಿಗೆಲ್ಲ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಸ್ಕೊಡಿ. ನನ್ನ ಹೆಸರು ವಿನಯ್ ಕುಮಾರ. ಸ್ವಲ್ಪ ಜೋರಾಗಿ ಹೇಳಿ. ನನ್ನ ಹೆಸರು ವಿನಯ್ ಕುಮಾರ. ಗುಲ್ಬರ್ಗದಿಂದ ಕಮಲಾಪುರ ತಾಲೂಕು, VK ಸಲಗರ ನಮ್ಮ ಗ್ರಾಮ. ನಾನು 2024 ಜೂನ್ 23ರಂದು ದೀಕ್ಷೆ ಕುಂಡಲಿ ರಾಜಯೋಗ ದೀಕ್ಷೆ ತಗೊಂಡಿದ್ದೆ. ಎಲ್ಲಿಗೆ ಬಂದು ತಗೊಂಡಿದ್ದೀರಿ? ನಾವು ತಾವರೆಕೆರೆಯಲ್ಲಿ ದೀಕ್ಷೆ ತಗೊಂಡಿದ್ದು. ಗುರುಗಾದ ಜಕ್ಕರೆಡ್ಡಿ ಅವರಿಂದ ದೀಕ್ಷೆ ತಗೊಂಡಿದ್ದು. ದೀಕ್ಷೆ ತಗೊಂಡು ಆ ದೀಕ್ಷೆಯಲ್ಲಿ 5 ಸ್ಟೆಪ್ ಬರ್ತವೆ. ಅಲ್ಲ, ಈಗ ನಿಮ್ಮ ಪರಿಚಯ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೀವು? ನಮ್ಮ ಮನೆಯಲ್ಲಿ ನಾವು 3 ಜನ ಇದ್ದೇವೆ. ಮೂವರು ಅಣ್ಣ ತಮ್ಮರು, ಮತ್ತು ನಮ್ಮ ತಂದೆಯವರು, ಮತ್ತು ನಮ್ಮ ಅಣ್ಣವರ ಪತ್ನಿ ಇದ್ದಾರೆ. ನೀವು ಏನು ಕೆಲಸ ಮಾಡ್ತೀರಿ ಮನೆಯವರೆಲ್ಲ? ನಾವೆಲ್ಲ ಒಕ್ಕಲ್ತನ ಮಾಡ್ತೀವಿ ನೋಡಿ. ವ್ಯವಸಾಯ ಮಾಡ್ತೀವಿ. ನೀವೇನು ಓದ್ಕೊಂಡಿರಿ? ನಮ್ಮದು B.Ed ಮುಗಿದಿದೆ. B.Ed? B.Ed ಆಗಿದೆ. B.Ed ಮುಗಿದಿದೆ. ಈಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರಿ? ಸರಿ. ಈಗ ನೀವು ದೀಕ್ಷೆ ತಗೊಂಡು ಹೋದ್ರಲ್ಲ, ಸಾಧನೆ ಪ್ರಾರಂಭ ಮಾಡಿದ್ರಲ್ಲ, ಯಾವ ಥರ ಪ್ರಾರಂಭ ಮಾಡಿದ್ರಿ? ನಿಮ್ಗೆ ಯಾವ ಥರ ಅನುಭವ ಎಲ್ಲ ಆಯಿತು? ಸ್ವಲ್ಪ ಸಾಧಕರಿಗೆ ಹೇಳಿ. ನಾವು ದೀಕ್ಷೆ ತಗೊಂಡು ಒಂದನೇ ಸ್ಟೆಪ್ಪಿಗೆ ಅನುಭವ ಆಗಿದ್ದು, ಬಾಡಿಯಲ್ಲಿ ಹೀಟ್ ಆಗ್ತಿತ್ತು. ಬಾಡಿಯಲ್ಲಿ ಹೀಟ್ ಆಗುತ್ತಿತ್ತು. ಇದೇನಾಗ್ತದಪ್ಪ ಅಂತೇಳಿ ಮತ್ತೆ ಕೇಳಿದ್ರೆ ನೀವು ಹೇಳಿದ್ರೆ ಬಾಡಿಯಲ್ಲಿ ಹೀಟ್ ಆಗ್ತಾ ಇರ್ತದೆ, ಹಾಗೆ ಮುಂದೆ ಸಾಧನೆ ಮುಂದುವರ್ಸಾದ್ರೆ. 2ನೇ ಸ್ಟೆಪ್ಪಿಗೆ ಮೈಯೆಲ್ಲ ನೀರೆಲ್ಲ ನೀರು ಬಿಡ್ತಿದ್ದೀವಿ. ಹಾಗೆ ಮತ್ತೆ ಮುಂದುವರ್ಸ್ಕೊಳ್ತೇವೆ ಹೋದ್ರೆ 2ನೇ ತಿಂಗಳು. 3ನೇ ತಿಂಗಳು ಅಂದರೆ 3ನೇ ತಿಂಗಳಿಗೆ ಒಂದು ಅನುಭವ ಆಗಿದೆ. ಅಂದರೆ ಅದ್ಭುತವಾದ ಅನುಭವ ಆಯ್ತು ಒಳ್ಳೆ. ಒಂದು ಯಾವ ಥರ ಅನುಭವ? ಅದೆಲ್ಲ ಗಾಳಿಯಲ್ಲಿ ತೇಲದಾಗ ಆಗ್ತಿತ್ತು ಒಳ್ಳೆ. ಎಲ್ಲ ಮಲ್ಕೊಂಡ್ರೆ ಮೇಲೆ ಹೋದಂಗೆ ಆಗ್ತಿತ್ತು, ಹಿಂಗೆ ತೇಲಾಡ್ದಂಗೆ ಆಗ್ತಿತ್ತು ಒಳ್ಳೆದು. 4ನೇ ಸ್ಟೆಪ್ಪಿಗೆ ಅನುಭವ ಆಯ್ತು ಒಳ್ಳೆ. 4ನೇ ಸ್ಟೆಪ್ಪು. 5ನೇ ಸ್ಟೆಪ್ಪು ಬಂದ ಒಳಗೆ ಅದು ತಲೆಯಲ್ಲಿ ಬೆನ್ನಿಂದ ಹಿಂಗೆ ಮೇಲೆ ಹೋಗೋದು, ತಾಳ ಬರೋದು ಮಾಡ್ತಿದ್ದು ಬಿಡೋದು. ಯಾವುದು? ಮೈಯೆಲ್ಲ ಜುಮ್ಮಾದಂಗೆ ಆಗ್ತಿತ್ತು ಬಿಡೋದು. ಕುಂಡಲಿ ರಾಜಯೋಗ ಮಾಡೋ ಟೈಮ್ಗೆ ಮೈಯೆಲ್ಲ ಜುಮ್ಮಾದಂಗೆ ಆಗ್ತಿತ್ತು ಅದು. ಹಿಂಗೆ ಮೇಲೆ ಹೋಗಿ ಹಿಂಗೆ ಬರ್ತಿತ್ತು. ಬರ್ತಿತ್ತು ಹಿಂಗೆ ಮೇಲೆ ಹೋಗಿ ಬರ್ತಿತ್ತು, ಮೇಲೆ ಮುಟ್ಟಿ ಕೆಳಗಡೆ ಬರ್ತಿತ್ತು. ಅವಾಗ ಮೈಯೆಲ್ಲ ಕಂಪನ ಆಗ್ತಿತ್ತು. ಕಂಪನ ಆಗ್ತಿದ್ವು. ಎಲ್ಲ ಸತ್ಯವಾಗಿ ಆಗಿವೆ ಘಟನೆಗಳು ಎಲ್ಲ. ಸತ್ಯವಾಗಿ ಆಗ್ತಿದ್ರು ಎಲ್ಲ. ಈ ಸಾಧಕರು ಮಾಡೋರಿಗೆಲ್ಲ ಇದು ಒಂದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಮತ್ತು ನಾವು ಒಳ್ಳೆಯವರಾಗೋದಕ್ಕೆ ಇದೊಂದು ದಾರಿ ದೀಪ ಇದ್ದಂಗೆ ಇದು ರಾಜಯೋಗ ದೀಕ್ಷೆ. ಇದು ಅಂದರೆ ಸಾಧನೆಗಿನ ಪೂರ್ವದಲ್ಲಿ ನೀವು ಹೇಗಿದ್ರಿ, ಸಾಧನೆ ಮಾಡಿದ ಮೇಲೆ ನೀವು ಹೇಗಿದ್ರಿ, ಏನು ವ್ಯತ್ಯಾಸ ಆಗಿದೆ? ಹಲವಾರು ವ್ಯತ್ಯಾಸಗಳಾಗಿವೆ. ವಿಚಾರದಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ. ಒಳ್ಳೆ ವಿಚಾರ ಮಾಡಬೇಕು. ಏನಾರೇ ತಪ್ಪು ನಡೀತಪ್ಪ ಅಂದರೆ ಅದು ಸರಿಯಾಗಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಒಳ್ಳೆಯಲ್ಲ
ಹ್ಞೂ ಮತ್ತೆ ಏನೇ ಒಂದು ಎಷ್ಟೇ ಒಂದು ಕೆಲಸ ಇರಲಿ ಕಡೆ ಒತ್ತಡ ಬದುಕಿದ್ರು ಬಿ ಹ್ಞೂ ಸರಳವಾದ ಜೀವನ ಸಾಗಿಸಬಹುದು ಒಳ್ಳೆಯದರಿಂದ. ಹ್ಞೂ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಬಹುದು ಒಳ್ಳೆಯದು ಹ್ಞೂ ಇದರಿಂದ. ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡ್ಬೋದು. ಹೌದು. ಈಗ ನೀವು ಸಾಧನೆಯಲ್ಲಿ ಈಗ ನಿಮ್ಮ ಇಂದ್ರಿಯಗಳೆಲ್ಲ ನಿಗ್ರಹ ಆಗಿದ್ವಾ? ಇಂದ್ರಿಯಗಳ ನಿಗ್ರಹ ಆಗಿದ್ದು ಒಳ್ಳೆಯದು. ಹ್ಞೂ ಅದೇನು ಹೆಂಗಾದ್ರೆ ಏನು ನೋಡ್ಬೇಕು ಅನಿಸೋದಿಲ್ಲ. ಹ್ಞೂ ಮತ್ತೆ ಏನು ಊಟ ಮಾಡ್ಬೇಕಂದ್ರೆ ಅದೇ ಊಟ ಮಾಡಬೇಕು, ಹ್ಞೂ ಯಾವ ದಿವಸ ತಿನ್ಬೇಕು ಅಂತ ಏನಿಲ್ಲ ಒಳ್ಳೆಯದು. ಹ್ಞೂ ಯಾವುದೇ ಊಟ ಇರಲಿಕ್ಕೆ ಹ್ಞೂ ಅದು ಊಟ ಮಾಡಬೇಕು, ಅದು ಎಷ್ಟಿದ್ರೆ ಸಾಕು ಒಳ್ಳೆಯದು. ಹ್ಞೂ ಅದು ಬೇಗ ಅಂತ ಅನಿಸ್ತಾ ಇಲ್ಲ ಒಳ್ಳೆಯದು. ಹೊಟ್ಟೆ ಆ ಥರ ಏನು ಅನ್ನಿಸ್ತಾ ಇರಲಿಲ್ಲ? ಏನು ಅನಿಸ್ತಾ ಇಲ್ಲ ಒಳ್ಳೆಯದು. ಹ್ಞೂ ಅಂದರೆ ಒಳ್ಳೆ ಇಂದ್ರಿಯಗಳ ನಿಗ್ರಹಗಳಾಗಿರೋದು. ಇಂದ್ರಿಯ ನಿಗ್ರಹ ಆಗಿದೆ. ಹಾಂ, ಮನಸ್ಸೆಲ್ಲ ಶಾಂತವಾಗಿದೆ. ಮನಸ್ಸೆಲ್ಲ ಶಾಂತ, ಏಕಾಗ್ರತೆ. ಹಾಂ, ಅಂದರೆ ಮನಸ್ಸು ಎಲ್ಲಿ ಓಡಾಡದ ಸ್ಥಿತಿ ಜೀರೋ ಲೆವೆಲಿಗೆ ಬಂದಿತ್ತು. ಹೊಲಿಗೆ ಬಂದಿತ್ತು ಒಳ್ಳೆ. ಹಾಂ, ಎಲ್ಲಿ ಓಡಾಡ್ತಿದ್ದಿಲ್ಲ. ಎಲ್ಲಿ ಓಡಾಡ್ತಿದ್ದಿಲ್ಲ. ಹ್ಞೂ ಶಾಂತವಾದ. ಈಗ ಈ ಎಲ್ಲರೂ ಸಾಧನೆ ಮಾಡೋದು ಇದಕ್ಕಾಗಿದೆ. ಮನಸ್ಸನ್ನು ಜೀರೋ ಲೆವೆಲಿಗೆ ತಂದು ನಿಲ್ಸೋಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಮಾಡೋದು. ಭಕ್ತಿ ಯೋಗದಿಂದ ಹೋಗಲಿ, ಕರ್ಮಯೋಗದಿಂದ ಹೋಗಲಿ, ಜ್ಞಾನ ಯೋಗದಿಂದ ಹೋಗಲಿ, ಯಾವುದೇ ಯೋಗ, ಹಠ ಯೋಗ, ಲಯ ಯೋಗ, ಕ್ರಿಯೆ, ಯಾವ ಯೋಗನ ಮಾಡೋದು ಮನಸ್ಸನ್ನು ಜೀರೋ ಲೆವೆಲಿಗೆ ತಂದು ನಿಲ್ಲಿಸೋಕ್ಕೆ ಇದೆಲ್ಲ ಪ್ರಯತ್ನ ಮಾಡೋದು. ಈಗ ನಿಮ್ಮದು ಮನಸ್ಸು ಜೀರೋ ಲೆವೆಲಿಗೆ ಬಂದಿದೆ. ಮನಸ್ಸು ಶಾಂತವಾಗಿದ್ದು ಜೀರೋ ಲೆವೆಲ್ ಬಂದು ನೆಮ್ಮದಿ ಜೀವನ ಸಾಗಿಸಲಿಕ್ಕೆ ಸಾಧ್ಯ. ನೆಮ್ಮದಿ, ಶಾಂತಿ, ನೆಮ್ಮದಿ. ನಿನ್ನ ಹೃದಯದಲ್ಲಿ ಸದಾ ಆನಂದ ಸದೇ ಆನಂದ ಅನುಭವಿಸಿದೆಯಲ್ವಾ? ಆನಂದ ಯಾವುದು ಒತ್ತಡ ಇಲ್ಲ. ಇಷ್ಟೇ ಕೆಲಸ ಇರಲ್ಲ, ಹಲವಾರು ಕೆಲಸಗಳಿದ್ರು ಸರಳವಾಗಿ ನಿಭಾಯಿಸೋ ಶಕ್ತಿಯನ್ನು ಬಂದುಕೊಳ್ಳಲು. ಈಗ ನೀವು ದೇವಿ ಪಾರಾಯಣ, ಜ್ಞಾನಸಿಂಧು ನೀವೆಲ್ಲ ಓದಿದ್ರಲ್ಲ? ಎಲ್ಲ ಓದಿದ್ರು. ಜ್ಞಾನಸಿಂಧುವಿನಲ್ಲಿ ನಿಮ್ಗೆ ಏನೆಲ್ಲ ಅರ್ಥ ಆಗಿದೆ? ಅರ್ಥ ಆಗಿದ್ರು. ಜ್ಞಾನಸಿಂಧುವಿನಲ್ಲಿ ಹೀಗೆ ಬದುಕಬೇಕು, ಹೀಗೆ ಸಮಾಜದಲ್ಲಿ ಹೀಗೆ ಬದುಕಬೇಕು, ಈಗ ಧ್ಯಾನ ಮಾಡಲೇಬೇಕು, ಇಲ್ಲ ಹಿಂಗೆಲ್ಲ ಗೊತ್ತಾಗಿದ್ರು ಎಲ್ಲ. ಮತ್ತೇನೆಲ್ಲ ತಿಳ್ಕೊಂಡಿದ್ರೆ ನೀವು ಜ್ಞಾನಸಿಂಧುವಿನಲ್ಲಿ? ಆಧ್ಯಾತ್ಮದ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದೀರ? ಇದು ಅಧ್ಯಾತ್ಮದಲ್ಲಿ ಇರೋದು ಈ ಬ್ರಹ್ಮಾಂಡ ಇದೆ ಅಲ್ಲ, ಅದು ಬ್ರಹ್ಮಾಂಡ ಇದೆ, ನಾವು ಒಂದು ಪಿಂಡಾಂಡ ಇದ್ದಂಗಿದ್ದಿಲ್ಲ. ಅದು ಒಂದು ದೊಡ್ಡ ಬ್ರಹ್ಮಾಂಡ, ಒಂದು ಸಣ್ಣ ಪಿಂಡಾನ ತಿಳ್ಕೊಂಡಿದ್ದೀವಿ. ಅದೆಲ್ಲ ಅರ್ಥ ಆಗಿದೆ ನಿಮಗೆ? ಗುರು ಅಂದ್ರೆ ಏನು, ಶಿಷ್ಯರಾಗಿರ್ಬೇಕು, ಅಧ್ಯಾತ್ಮ ಎಂಥವ್ರಿಗೆ ಹೇಳ್ಬೇಕು, ನೀನು ಯಾರು, ನೀನು ಎದಕ್ಕೆ ಬಂದಿ ಭೂಮಿಗೆ, ಇದೆಲ್ಲ ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಹಾಗೆ ದೀಕ್ಷತೆಗಿಂತ ಮೊದಲಿಗೂ ಈಗಲಿಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ನಿನಗೆ? ಈಗ ಬಹಳ ನೆಮ್ಮದಿ ಇದೆ, ಶಾಂತವಾದ ಜೀವನ ಸಾಗಿಸಕ್ಕೆ ಸಾಧ್ಯವಾಗಿದೆ. ಹೀಗೆ ಇರ್ಬೇಕಂತ ಅನಿಸ್ತದೆ ಒಳ್ಳೆ. ಹೀಗೆ ಇರ್ಬೇಕು ಅನಿಸ್ತಾ ಇದೆ. ನಮ್ಮ ಜೊತೆ ಎಲ್ಲರೂ ಹೀಗೆ ಇರ್ಬೇಕು ಒಳ್ಳೆಯಲ್ಲ, ಅವ್ರಿಗೂ ಸಾಧ್ಯ ಆಗ್ಬೇಕು ಹಿಂಗೆ. ಅಂದ್ರೆ ಈ ಒಂದು ಸಾಧನೆಯಲ್ಲಿ ಅವ್ರಲ್ಲೂ ತೊಡಗಬೇಕು ಅವ್ರಿಗೂ ಇಲ್ಲ. ಅಂದ್ರೆ ಒಂದು ಸಮಾಜ, ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ಆಗ್ತದೆ. ಎಲ್ಲರೂ ಸಾಧನೆ ಮಾಡಬೇಕು, ಎಲ್ಲರೂ ಸತ್ಯವನ್ನು ತಿಳ್ಕೊಂಡ್ರೆ, ಸತ್ಯದಲ್ಲಿ ಬದುಕಿದ್ರೆ ನೆಮ್ಮದಿ ಜೀವನ ಸಿಗ್ತದೆ. ನೆಮ್ಮದಿ ಜೀವನ ಸಿಗುತ್ತೆ. ನಾನು ಯಾರು, ನಾನು ಎದಕ್ಕೆ ಬಂದೆ, ನನ್ನ ಉದ್ದೇಶ ಏನು, ಇದನ್ನು ನಾವು ಅರ್ಥ ಮಾಡ್ಕೊಂಡಿವಂದರೆ ಮತ್ತೆ ಇದಕ್ಕಿಂತ ದೊಡ್ಡದೇನು ಬೇಕಾಗಿಲ್ಲ. ಏನು ಬೇಕಾಗಿಲ್ಲ ನಾವು, ಅದು ಏನು ಬೇಕಾಗಿಲ್ಲ. ಈಗ ಅದು ಪರ ವಸ್ತು ಯಾವುದದು? ಅದು ಪರಬ್ರಹ್ಮ, ಅದು ಭಗವಂತ. ಅದೇ ನಾವಾದಾಗ ಏನು ಬೇಕಾಗಿಲ್ಲ, ಇನ್ನೇನು ಬೇಕು? ಯಾವಾಗ ಮನಸ್ಸು ಬುದ್ಧಿ ಯೋಚನೆ ಮಾಡೋದು, ಆಲೋಚನೆ ಮಾಡೋದು ನಿಂತೋಗುತ್ತೋ ಆವಾಗ ಅದೇ ನಾವಾಗ್ತೀವಿ. ಯಾವುದನ್ನು ನಾವು ಪರಬ್ರಹ್ಮ, ಯಾವುದನ್ನು ನಾವು ಈಶ್ವರ, ಭಗವಂತ ಅಂತ ಹೋಗ್ತೀವೋ ಅದೇ ನಾವಾಗಿರ್ತೀವಿ. ಅದೇ ಶರೀರ ಎಂಬುದು ನಶ್ವರ ಅಂತ ಗೊತ್ತಾಗಿದೆ. ಶರೀರ ನಶ್ವರ. ಆತ್ಮ ಅದು ಶಾಶ್ವತ ಅಂತ ಗೊತ್ತಿದೆ. ಅದೇ ನಾವು ಶಿವೋಹಂ, ನಾವೇ ಶಿವ. ಆ ತತ್ವದಲ್ಲಿ ನಾವು ನಿಂತ್ಕೊಂಡಾಗ ಮತ್ತಿನ್ನೇನು ಬೇಕಂತ ಅನ್ಸೋದಿಲ್ಲ. ಏನು ಬೇಕಂತ ಅನ್ಸ್ಬಾರ್ದು. ದೇವಿ ಪಾರಾಯಣನೂ ಅರ್ಥ ಆಗಿದೆ ನಿನಗೆ? ಅರ್ಥ ಆಗಿದೆ. ಏನೆಲ್ಲ ಹೇಳುತ್ತೆ ಅದು ಸ್ವಲ್ಪ ಪುರಾಣ ರೂಪದಲ್ಲಿದೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಪುರಾಣ ರೂಪದಲ್ಲಿ ಅದು ನಮ್ಮ ಶರೀರ ಬಗ್ಗೆ ಹೇಳ್ತೀವಿ. ಎಲ್ಲ ನಮ್ಮ ಶರೀರದಲ್ಲಿ ಏನೇನಾಗ್ತದೆ, ಏನೇನಿಲ್ಲ ಎಲ್ಲ ಹೇಳ್ತೀವಿ. ನಮ್ಮ ಶರೀರ ಹೇಗೆ ಇಟ್ಕೋಬೇಕು,
ಅರಿಷಡ್ಡುಗಳು ಎಲ್ಲ ಹೇಗೆ ನಿಭಾಯಿಸ್ಬೇಕೆಲ್ಲ ಬಂದಿರಲ್ಲ ಇವೆಲ್ಲ ಎಲ್ಲ ತಿಳಿಸಿ ಹೇಳ್ತೀವಿಲ್ಲ. ಪ್ರತಿಯೊಂದನ್ನು ತಿಳಿಸಿ ಹೇಳ್ತೀವಿಲ್ಲ. ನಮ್ಗೆ ಏನು ಬೇಕು ಏನು ಬೇಡ ಎಲ್ಲ ಹೇಳ್ತೀವಿಲ್ಲ. ದೀಪ ಈಗ ನೀವು ಹೆಚ್ಚು ಧ್ಯಾನದಲ್ಲಿ ಮುಂದುವರಿಬೇಕು. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಪ್ರಾಣಾಯಾಮನ 3 ಸಲ ಮಾಡೋದು ಮಾತ್ರ. 20 80 20 3 ಸಲ ಮಾಡೋದು. ಎಡಗಡೆ ತಿನ್ನೋದು ಹೋಲ್ಡ್ ಮಾಡೋದು, ಬಲಗಡೆ ತಿನ್ನೋದು ಹೋಲ್ಡ್ ಮಾಡಿ ಎಡಗಡೆ ತಿನ್ನೋದು ಹೋಲ್ಡ್ ಮಾಡೋದು. 3 ಸಲ ಪ್ರಾಣಾಯಾಮ ಮಾಡಿಬಿಟ್ಟು ಧ್ಯಾನ ಕುಂದಿರ್ಬೇಕು. ಸರಿ. ಧ್ಯಾನ ಎಷ್ಟೊತ್ತು ಮಾಡ್ತೀರಾ? ನಾವು 1 ತಾಸು ಮಾಡ್ತೀವಿ. ಬೆಳಗ್ಗೆ ಸಂಜೆ ಒಂದೊಂದು ತಾಸು ಮಾಡ್ತೀವಿ. ಅಲ್ಲ ನಿಮ್ಮನ್ನು ನೀವು ಮರ್ತೋಗ್ಬಿಡ್ತಾರೆ ಧ್ಯಾನ. ಆ ಒಂದು ಅನುಭೂತಿ ನಿಮ್ಗೆ ಆಗ್ತಾ ಇದೆ, ಆನಂದದ ಅನುಭೂತಿ ಆಗ್ತಾ ಇದೆ. ಯಾಕಂದರೆ ನಿಜವಾದ ಸಾಧನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಜವಾದ ಸಾಧನೆ ಅಂದರೆ ಏನು ಅಂಬುದೇ ಗೊತ್ತಿಲ್ಲ. ನಿಜವಾದ ಸಾಧನೆ ಮಾಡಬೇಕಾದ್ರೆ ಸತ್ಯದೊಂದಿಗೆ ಹೋಗ್ಬೇಕು ನಾವು. ಸುಳ್ಳನ್ನು ಬಿಡಬೇಕು ಮೊದಲನೆಲ್ಲ ರೀ. ಸುಳ್ಳು ಬಿಟ್ಟು ಸತ್ಯದೊಂದಿಗೆ ಬದುಕಿದಾಗ ನಮಗೆಲ್ಲ ಅನುಭೂತಿ ಆಗ್ತದೆ. ಅಲ್ಲ, ಇವತ್ತು ಸಾಧನೆ ಕಲಿಸ್ಬೇಕ ಮಠ ಮಾನ್ಯಗಳು ಸಂಸ್ಥೆಗಳೆಲ್ಲ ಇದ್ರೂ ಕೂಡ ಯಾರು ಆಧ್ಯಾತ್ಮಿಕ ಸಾಧನೆ ಯಾರು ಕಲಿಸೋದಿಲ್ಲ. ಕಾಲೇಜುಗಳು ಎಲ್ಲ ಮಾಡ್ಕೊಂಡು ಅದೇ ಮೆಕಾಲೆ ಶಿಕ್ಷಣನೇ ಅವ್ರು ಕಲ್ತಿರೋದು ಅದನ್ನೇ ಬೋಧಿಸ್ತಾ ಇದ್ದಾರೆ. ಯಾರು ನಿಜವಾಗಿ ಕುಂಡಲಿನಿ ಆಕ್ಟಿವೇಶನ್ ಮಾಡ್ಕೊಂಡು ಬ್ರಹ್ಮಜ್ಞಾನವನ್ನು ತಿಳಿದಿರ್ತಾನೋ, ಅದನ್ನ ಅನುಭವಿಸಿರ್ತಾನೋ, ಅವನು ಅದನ್ನು ಯಾಕೆ ಕಲ್ಸಕ್ಕೆ ಹೋಗ್ತಾನೆ? ಮೆಕಾಲೆ ಶಿಕ್ಷಣ ಬ್ರಹ್ಮಜ್ಞಾನವನ್ನೇ ಕಲಿಸ್ತಾನೆ ಅಲ್ವಾ? ಯಾರು ಬ್ರಹ್ಮಜ್ಞಾನ ಸಾಧನೆ ಮಾಡ್ತಾನೋ ಅವನು ಬ್ರಹ್ಮಜ್ಞಾನನೇ ಕಲಿಸ್ತಾನೆ. ಅದು ಬಿಟ್ಟು ಏನು ಬೇರೆದೇನು ಕಲ್ಸೋಕೆ ಅವನಿಗೆ ತಲೆ ಕೆಟ್ಟಿರೋದಿಲ್ಲ. ಹೌದಲ್ವ? ಎಷ್ಟು ಜನ ಸಾಧಕರು ನಮ್ಮ ಹತ್ರ ಸಾಧನೆ ಮಾಡಿದವರು ಎಲ್ಲರೂ ಅನುಭವ ಪಡ್ಕೊಂಡಿದ್ದಾರೆ. ಕೆಲವರು ವಿಡಿಯೋ ಮುಂದೆ ಬರೋದಕ್ಕೆ ಹಿಂಜರಿದ್ದಾರೆ, ಸಂಕೋಚ ಪಟ್ಕೊಂಡಿದ್ದಾರೆ. ಈಗ ನಾವು ನಿಮ್ಮ ನಂಬರನ್ನು, ನಿಮ್ಮ ಹೆಸರು, ಅಡ್ರೆಸ್ಸನ್ನು ಹಾಕಿರ್ತೀವಿ. ಯಾರಾದರೂ ನಾವು ಸಾಧನೆ ಮಾಡಬೇಕು ಅಂತ ಇಚ್ಛೆ ಪಡೋರು ನಿಮ್ಮನ್ನು ಸಂದರ್ಶನ ಮಾಡಿ ನಿಮ್ಮ ಹತ್ರ ಬಂದರೆ, ಈಗ ಇವರು ಹಿಮಾಲಯ ಹೋಗ್ತಾ ಇದ್ದಾರೆ, ಮೇ ತಿಂಗಳ ಇವರು ಸಿಗೋದಿಲ್ಲ, ಜೂನ್ ತಿಂಗಳದಾಗ ಸಾಧಕರು ಬೇಕಾದರೆ ಇವರಿಗೆ ಫೋನ್ ಮಾಡ್ಬೋದು. ಚಾರ್ಧಾಮ್ ಯಾತ್ರೆಗೆ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅವರು. ನೀವು ಅವ್ರನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಊರಿಗೆ ಹೋಗಿ, ಅವ್ರು ಯಾವಾಗ ಫ್ರೀ ಇರ್ತಾರೋ ಅವ್ರ ಊರಿಗೆ ಹೋಗಿ ಮಾತಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆ ಮಾಡಿ ಅಲ್ವಾ? ನಮ್ಮದು 6 ತಿಂಗಳದ್ದು ಕರೆಕ್ಟಾಗಿ ಸರಿಯಾಗಿ ಮಾಡಿದರೆ 6 ತಿಂಗಳ. ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಬಾರ್ದು. ನಾವು ಎಷ್ಟು ಹೇಳ್ತೀವೋ ಅಷ್ಟನ್ನೇ ಮಾಡಬೇಕು. ಎಲ್ಲೆಲ್ಲೋ ಹೋಗಿ ಏನೇನೋ ಕಲ್ತು ಬಂದಿರ್ತಾರೆ, ಅದನ್ನೆಲ್ಲ ಸ್ಟ್ರಿಕ್ಸ್ಗಳೆಲ್ಲ ನಮ್ಮಲ್ಲಿ ಉಪಯೋಗ ಮಾಡೋಕ್ಕೆ ಹೋಗಬಾರ್ದು. ನೀವು ಸ್ವಂತ ಬುದ್ಧಿ ಉಪಯೋಗ ಮಾಡಿದರೆ ನಾವು ಎಷ್ಟು ಹೇಳ್ತೀವೋ ಅಷ್ಟು ಕೇಳಿದರೆ 6 ತಿಂಗಳಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀವಿ. ನಿಮಗೆ ಒಂದು ಅನುಭವವನ್ನು ನಾವು ಮಾಡಿಸಿ ಕೊಡ್ತೀವಿ. ಯಾರಿಗೆ ಆಸಕ್ತಿ ಇದ್ದರೆ ಡಿಸ್ಪ್ಲೇ ಆಗ್ತಿರುವಂಥ ನಮ್ಮ ಫೋನ್ ನಂಬರಿಗೆ ಫೋನ್ ಮಾಡಿ ನೀವು ದೀಕ್ಷೆ ತಗೋಬೋದು. ಬಟ್ ನಾವೀಗ ಚಾರ್ಧಾಮ ಯಾತ್ರೆ ಹೋಗ್ತಾ ಇದ್ದೀವಿ. ಮೇ ತಿಂಗಳಲ್ಲಿ ನಿಮಗೆ ಆನ್ಲೈನಲ್ಲೇ ದೀಕ್ಷೆ ಕೊಡ್ತೀನಿ. ನಾನು ಹಿಮಾಲಯದಲ್ಲಿ ಎಲ್ಲಿರ್ತೀನೋ ಅಲ್ಲಿಂದಲೇ ನಿಮಗೆ ಆನ್ಲೈನಲ್ಲಿ ದೀಕ್ಷೆ ಕೊಡ್ತೀನಿ. ನಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ, ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಮಾಡ್ತೀನಿ. ನೇರವಾಗಿ ನಾನು ದೀಕ್ಷೆ ಬೇಕು ಅನ್ನೋರು ನಾವು ಚಾರ್ಧಾಮ ಯಾತ್ರೆ ಮುಗಿದ ನಂತರ ನಾವು ಬೆಂಗಳೂರಿಗೆ ಬಂದ ಮೇಲೆ ನೀವು ನೇರವಾಗಿ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಬಂದು ಗುರುದಕ್ಷಿಣೆ ಇರುತ್ತೆ, ಗುರುದಕ್ಷಿಣೆ ಕೊಟ್ಟು ನೇರವಾಗಿ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಕೊನೆಯದಾಗಿ ಎಷ್ಟೋ ಜನ ಸಾಧಕರು ಮಧ್ಯದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮಧ್ಯದಲ್ಲಿ ನಿಂದ್ರಿಸಬಾರ್ದು. ಯಾವುದೇ ಒಂದು ಗುರಿಯನ್ನು ಸಾಧಿಸಬೇಕಾದ್ರೆ ಗುರಿ ಮುಟ್ಲೇಬೇಕ್ರಿ. ಗುರಿ ಮುಟ್ಟಿದಾಗೆ ಮಾತ್ರ ಆನಂದ ಸಿಗ್ತದೆ. ಮಧ್ಯದಲ್ಲಿ ಕಷ್ಟವನ್ನು ಅನುಭವಿಸ್ಬೇಕಾದ್ರೆ ಕಷ್ಟ ಆಗುತ್ತೆ, ಮುಂದೆ ಹೋಗೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಕೆಲವು ಕರ್ಮಗಳು ಇರ್ತಾವೆ, ಅವರು ಹಿಡ್ದಾಕಿಬಿಡ್ತವೆ. ಅದಕ್ಕೆ ಛಲದಿಂದ ಹೋಗ್ಬೇಕಾಗತ್ತೆ. ಸ್ವಲ್ಪ ಛಲ ಬೇಕು. ನಿನಗೂ 1664 ಮಾಡುವಾಗ 4ನೇ ಸ್ಟೇಜಾಗಿ ಕಷ್ಟ ಆಯ್ತಾ? ಕಷ್ಟ ಆದರೂ ನೀವು ಹೇಳಿರ್ಲಿಲ್ಲ, ನಾ ಹೇಳ್ದಂಗೆ ಮಾಡ ಅಂತ ಹೇಳಿದ್ರು. ಅದ್ರ ಬಿಟ್ಟು ನಾವು ಏನು ಮಾಡಿದ್ವಿ, ನೀವು ಹೇಳ್ದಂಗೆ ಅದೇ ಹಾದಿಯಲ್ಲಿ ನಡೆದಿದ್ರು. ಆದ್ರೂ ನಿಮ್ಗೆ ಕಷ್ಟ ಆಗಿರ್ಬೇಕಲ್ಲ ಸ್ವಲ್ಪ ಮಾಡುವಾಗ? ಕಷ್ಟ ಆಗ್ಯದ. ಕಷ್ಟ ಆದ್ರೂ ಭೀ ನಾವು ಹಂಗೆ ಮಾಡಿದ್ವಿ. ಏನಾದರೂ ತೊಂದರೆಗಳು ಬಂದವು ಮಾಡುವಾಗ? ತೊಂದರೆ ಏನು ಬಂದ್ರಿ? ಈಗೇನು ತೊಂದರೆ? ನಿಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ? ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸರಿ, ಹೇಳಿ ನೀವು ಸಾಧಕರಿಗೆ ಹೇಳೋದು ನಡೆ ನುಡಿ ಬಂದಿರೋದು. ನಡೆ ನುಡಿ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ ಆಗ್ತದೆ. ನಡತೆನೆ ಸುದ್ದಿದ್ರೆ ಏನೂ ಆಗಲ್ಲ. ಸುಮ್ಮನೆ ದೀಕ್ಷೆ ತೊಗೊಳೋದು, ಹೋಗೋದು, ಆಡಂಬರ ಮಾಡೋದು. ಕಾಯ ವಾಚ ಮನುಷ್ಯ ಶುದ್ಧ ಇದ್ರೆ ಸಾಧನೆನೂ ಆಗುತ್ತೆ, ಅದ್ರ ಪ್ರತಿಫಲನೂ ಸಿಗುತ್ತೆ.
ಸರಿ, ನಿಮ್ಗೆ ಯಾರಾದರೂ ಫೋನ್ ಮಾಡಿದ್ರೆ ನಿಮ್ಮ ದೀಕ್ಷೆ ಕೊಡಿ, ಸಾಧಕರಿಗೆ ನಿಮ್ಮ ಮಾರ್ಗದರ್ಶನ ಕೊಡಿ. ಯಾರು ನಮ್ಮ ಹತ್ರ ದೀಕ್ಷೆ ತಗೊಳಕ್ಕೆ ಇಷ್ಟಪಟ್ಟರೆ ಅವ್ರಿಗೆ ನಮ್ಮ ನಂಬರ್ ಕೊಟ್ಟು ನಮ್ಮ ಹತ್ರ ದೀಕ್ಷೆ ಕಳಿಸಿ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ವಿಡಿಯೋ ಮುಗಿಸೋಣ.